ನಿರ್ದೇಶಕ ನಿನಗೆ ಸಿನಿಮಾದಲ್ಲಿ ಆಫರ್ ನೀಡುವೆ, ನಿನ್ನನ್ನು ಹೀರೋಯಿನ್ ಮಾಡುವೆ ಎಂದು ಮೋನಾಲಿಸಾಳನ್ನು ಹಲವು ಬಾರಿ ರೇಪ್ ಮಾಡಿದ್ದಾನೆ. ಹೀಗೆಂದು ಮೋನಾಲಿಸಾ ದೆಹಲಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು, ದೆಹಲಿಯ ಪೊಲೀಸರು ನಿರ್ದೇಶಕರನ್ನು ಅಂದರ್ ಮಾಡಿದ್ದಾರೆ. ಏನಿದು ವಿಷಯ ವಿವರವಾಗಿ ಚರ್ಚೆ ಮಾಡೋಣ. ಇತ್ತೀಚೆಗಷ್ಟೇ ಮಹಾ ಕುಂಭಮೇಳದಲ್ಲಿ ಒಬ್ಬ ರುದ್ರಾಕ್ಷಿ ಮಾಲೆ ಮಾರುತ್ತಿರುವ ಮೋನಾಲಿಸಾ ಹೇಗೆ ಫೇಮಸ್ ಆದಳು, ಹೇಗೆ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಳೆಂದು ನಿಮಗೆ ಗೊತ್ತೇ ಇದೆ. ಮೋನಾಲಿಸಾ ತನ್ನ ಕಣ್ಣುಗಳಿಂದಲೇ ಅಪಾರ ಕೀರ್ತಿ ಹೊಂದಿದ್ದಳು. ನೋಡುತ್ತಾ ರಾತ್ರೋರಾತ್ರಿ ಫೇಮಸ್ ಆಗಿಬಿಟ್ಟಳು ಮೋನಾಲಿಸಾ. ಎಷ್ಟರ ಮಟ್ಟಿಗೆ ಅಂದರೆ ಆಕೆಗೆ ಸಿನಿಮಾದಲ್ಲಿ ಆಫರ್ಗಳು ಬರೋಕೆ ಶುರುವಾದವು. ಅಷ್ಟರ ಮಟ್ಟಿಗೆ ಫೇಮಸ್ ಆಗಿಬಿಟ್ಟಳು. ಅದೃಷ್ಟದಿಂದ ಯಾವುದೋ ಹತ್ತಿರ ಬರುತ್ತಿದೆ ಎಂದರೆ ಅದಕ್ಕೆ ತುಂಬ ಕಷ್ಟ ಇದೆ ಅಂತೆ. ಹಾಗೆ ಮೋನಾಲಿಸಾಗೆ ಈಗ ಇನ್ನೊಂದು ಸಂಕಷ್ಟ ಎದುರಾಗಿದೆ. ಮೋನಾಲಿಸಾ ಸೌಂದರ್ಯವನ್ನು ಹೊಗಳುವವರು ಒಂದು ಕಡೆ ಆದರೆ ಒಂದು ಕಡೆ ಅವಳ ಬಡತನಕ್ಕೆ ಕರುಣೆ ತೋರಿದವರು ಇದ್ದಾರೆ. ಇನ್ನು ಅದೆಷ್ಟೋ ಜನ ಆಕೆಯಿಂದ ದುಡ್ಡು ಮಾಡೋದು ಹೇಗೆ ಅಂತಲೂ ಯೋಚಿಸುತ್ತಿದ್ದಾರೆ. ಇನ್ನು ಇದೇ ರೀತಿ ಮೋನಾಲಿಸಾಗೆ ಸಿನಿಮಾ ಆಫರ್ಗಳು ತುಂಬನೇ ಬಂದಿದ್ದಾವೆ. ಅದರಲ್ಲಿ ಕೆಲವರು ನಿನ್ನ ಹೀರೋಯಿನ್ ಮಾಡುವುದಾಗಿಯೂ ಭರವಸೆ ಕೊಟ್ಟಿದ್ದಾರೆ ನಿರ್ದೇಶಕರು. ಇನ್ನು ಇಲ್ಲಿ ಒಬ್ಬ ನಿರ್ದೇಶಕ ನಿನಗೆ ಸಿನಿಮಾದಲ್ಲಿ ಆಫರ್ ನೀಡುವೆ, ನಿನ್ನನ್ನು ಹೀರೋಯಿನ್ ಮಾಡುವೆ ಎಂದು ಮೋನಾಲಿಸಾಳನ್ನು ಹಲವು ಬಾರಿ ರೇಪ್ ಮಾಡಿದ್ದಾನೆ. ಹೀಗೆಂದು ಮಗನ ದೇಶದಲ್ಲೆಲ್ಲ ನಡೀತಾ ಇರೋದು ರೇಪ್ ನಿನ್ನಿಂದಾನೆ. ಮೋನಾಲಿಸಾ ದೆಹಲಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು, ಇನ್ನು ದೆಹಲಿಯ ಪೊಲೀಸರು ಬಾಲಿವುಡ್ ನಿರ್ದೇಶಕರನ್ನ ಅಂದರ್ ಮಾಡಿದ್ದಾರೆ. ಮಹಾ ಕುಂಭಮೇಳದಲ್ಲಿ ವೈರಲ್ ಆಗಿದ್ದ ಮೋನಾಲಿಸಾಗೆ ಸಿನಿಮಾ ಆಫರ್ ನೀಡುವೆ ಮತ್ತು ನಿನ್ನನ್ನು ಹೀರೋಯಿನ್ ಮಾಡುವೆ ಎಂದು ನಿರ್ದೇಶಕ ಸನೋಜ್ ಮಿಶ್ರಾ ಅತ್ಯಾಚಾರ ಪ್ರಕರಣದಲ್ಲಿ ದೆಹಲಿಯ ಪೊಲೀಸರು ಇಂದು ಬಂಧಿಸಿದ್ದಾರೆ. ಸನೋಜ್ ರವರು ಬೇಲ್ಗಾಗಿ ಅರ್ಜಿ ಹಾಕಿದರೂ ಹೈಕೋರ್ಟ್ ಅದನ್ನು ತಿರಸ್ಕರಿಸಿದೆ. ಹೀರೋಯಿನ್ ಆಗಬೇಕೆಂದು ಆಸೆ ಪಟ್ಟಿದ್ದ ಸಣ್ಣ ಪಟ್ಟಣದ ಹುಡುಗಿಯ ಮೇಲೆ ಸನೋಜ್ ಹಲವು ಬಾರಿ ಅತ್ಯಾಚಾರ ಎಸಗಿದ್ದಾರೆಂದು ಆರೋಪಿಸಲಾಗಿದೆ. ಏನಿದು ವಿಪರ್ಯಾಸ ಕನ್ನಡಿಗರೇ. ಸಿನಿಮಾ ರಂಗವೇ ಹಾಗೆ. ಒಂದಿಷ್ಟು ಜನ ಹೀರೋಯಿನ್ ಆಗಬೇಕು ಅಂದರೆ ತನ್ನ ಬಟ್ಟೆ ಬಿಚ್ಚಬೇಕು ಅಂತ ಇತ್ತೀಚಿನ ಹಲವು ಸುದ್ದಿಗಳಲ್ಲಿ ಕೇಳುತ್ತಲೇ ಇರುತ್ತೇವೆ. ಆದರೆ ಇಂದು ಒಬ್ಬ ಬಡ ಹುಡುಗಿ ಮೋನಾಲಿಸಾಗೆ ಹಾಸ್ಯ ತುಂಬಿಸಿ ಆಕೆಯನ್ನು ಈ ರೀತಿಯಾಗಿ ಬಳಸಿಕೊಳ್ಳುವುದು ಎಷ್ಟು ಸರಿ? ಮೋನಾಲಿಸಾಗೆ ಅದೃಷ್ಟದ ಜೊತೆ ದುರಾದೃಷ್ಟ ಜೊತೆಗಿತ್ತು ಅಂತ ಕಾಣಿಸುತ್ತೆ. ಆಕೆಗೆ ಆಫರ್ ಬರ್ತಿದ್ದವೆ ಅಂತ ಗೊತ್ತಾದ ಮೇಲೆ ಆಕೆ ಜಾಗೃತಿಯನ್ನು ವಹಿಸಬೇಕಾಗಿತ್ತು. ಮೋನಾಲಿಸಾ ಮುಗ್ಧತೆಯನ್ನು ಸನೋಜ್ ಕಾಮುಕ ನಿರ್ದೇಶಕ ಬಳಸಿಕೊಂಡು ಈ ರೀತಿ ಮಾಡಿರುವುದು ನಿಜಕ್ಕೂ ತಪ್ಪು, ನಿಜಕ್ಕೂ ಮಹಾ ತಪ್ಪು. ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ಗೈಸ್.